ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿರಹಟ್ಟಿಯ ಪಿಎಸ್ಐ ಈರಪ್ಪ ರೀತಿ ಅವರ ಮೇಲೆ ಶಾಸಕ ಚಂದ್ರು ಆರೋಪ. ಈ ವೇಳೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾಡ್ತಾ ಇರುವ ಆರೋಪ ಸುಳ್ಳು ಅಂತ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದ್ರೊಳ್ಳಿ ಬಣದ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಪೋತರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಸಂಜೀವ್ ಕುಮಾರ್ ಪೋತರಾಜ್ ಮಾತನಾಡುತ್ತಾ, ಬಂಜಾರ ಸಮಾಜದವರು ಅಷ್ಟೇ ಮತ ಹಾಕಿಲ್ಲ, ಎಲ್ಲರೂ ಕೂಡ ಮತ ಹಾಕಿದ್ದಾರೆ. ಬರೀ ಪಿಎಸ್ಐ ಈರಪ್ಪ ರೀತಿಯವರ ಮೇಲೆ ಮುಗಿಬೀಳುತ್ತಿರುವುದನ್ನ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಒತ್ತು ಕೊಡಿ ಎಂದಿದ್ದಾರೆ. ಶಿರಹಟ್ಟಿ ತಾಲೂಕಿನ ಶಾಸಕರಾದಂಥ ಶ್ರೀ ಚಂದ್ರು ಲಮಾಣಿ ಅವರು ಮೊನ್ನೆ ನಡೆದಂಥ ದೇವಾಳ ಗ್ರಾಮದಲ್ಲಿ ಇಸ್ಪೇಟ್ ಆಡ್ತಕ್ಕಂಥ ಒಂದು ಯುವಕರನ್ನು ಶ್ರೀ PSI ಹಿರಣ್ಣ ರೆಡ್ಡಿಯವರು ಅವರನ್ನು ಹ್ಯಾಂಡ್ ಓವರ್ ಮಾಡಿಕೊಂಡಿದ್ದಕ್ಕೆ ಅವರ ಒಂದು ಹ್ಯಾಂಡ್ ಓವರ್ ಆಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರು ಭಾಳ ಕಿರುಕುಳ ಕೊಟ್ಟಿದ್ದಾರೆ ಅಂತಂದೇಳಿ ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿ ಆ ಆರೋಪನ ಮಾಡಿ ದಯವಿಟ್ಟು ಅವರು ಒಂದು ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡತ್ತಾರೆ. ಈ ಪ್ರತಿಭಟನೆ, ಈ ಕಚೇರಿ ಮುಂದೆ ಈ ಹೋರಾಟ ರೈತರಿಗೆ ಅನ್ಯಾಯ ಆದಾಗಿಲ್ಲ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಇಲ್ಲ. ನೀವು ಮಾಡ್ತಕ್ಕಂಥ ಕೆಲಸ ತಾಲೂಕಿನ ಅಭಿವೃದ್ಧಿ, ನಿಮಗೆ ಜನರು ವಿಶ್ವಾಸ ಆಶೀರ್ವಾದ ಕೊಟ್ಟು ತಾಲೂಕಿನ ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ. ದಯವಿಟ್ಟು ಆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರಕ್ಕೆ ಇಷ್ಟಪಡಿ. ದಯವಿಟ್ಟು ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡೋದು, ವರ್ಗಾವಣೆ ಮಾಡೋದು, ಮೇಲಧಿಕಾರಿಗಳ ಜೊತೆಗೆ ಮಾತಾಡೋದು, ಈ ತರ ಅಂತಂದೇಳಿ ಎಲಿಗೇಷನ್ ಮಾಡೋದು, ಇವನ್ನೆಲ್ಲ ಬಿಟ್ಟು ಬಿಡಿ. ನೀವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ತಾಲೂಕಿನ ಇಲಾಖೆ ಒಳಗ ಯಾವುದೇ ತರ ಅಧಿಕಾರಿಗಳು ನಮ್ಮ ಶಿರಹಟ್ಟಿ ತಾಲೂಕು ಒಳಗೆ ಅಧಿಕಾರ ಮಾಡಬಾರ್ದು ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗತೈತಿ. ಅದರಿಂದ ನೀವು ಅಧಿಕಾರಿಗಳು ಏನು ಜಂಡ ಕೆಲಸ ಯಾರು ಮಾಡ್ಬೇಕ್ರಿ? ಜಂಡ ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ಇರ್ತಕ್ಕಂಥ ನೀವೇ ಈ ತರ ಎಲಿಗೇಷನ್ ಮಾಡಿದ್ರೆ ಮತ್ತೆ ಜಂಡ ಸೇವೆ ಮಾಡೋರು ಯಾರು? ಇದು ಜಾತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ. ಇವತ್ತು ಸಾಮಾಜಿಕವಾಗಿ ನಮ್ಮ ಹೋರಾಟನೂ ಇದೆ. ಅದಕ್ಕೆ ಸಾಮಾಜಿಕವಾಗಿ ಅನ್ಯಾಯ ಆಗಿದೆ ಅಂದ್ರೆ ನಮ್ದು ಕೂಡ ಹೋರಾಟ ಇದೆ. ಇವತ್ತು ಕಾನೂನು ಅಡಿಯಲ್ಲಿ, ಕಾನೂನು ರೀತಿಯಲ್ಲಿ ಅವ್ರು ಏನ್ ಕೆಲಸ ಮಾಡಬೇಕು, ಅವ್ರು ಏನ್ ಪನಿಷ್ಮೆಂಟ್ ಕೊಡ್ಬೇಕು, ಮತ್ತೆ ಇಸ್ಪೇಟ್ ಆಡೋನು, ಜೂಜ್ ಆಡೋನು, ಕಳುವ, ದರೋಡೆಕೋರ ಇಂಥವ್ರನ್ನೆಲ್ಲ ಅವ್ರು ಹ್ಯಾಂಡ್ ಓವರ್ ತಗೋಬೇಕಂತ ಒಂದು ವೃತ್ತಿ, ಅದು ಒಂದು ಕೆಲಸ. ಅದು ಮತ್ತು ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಆಗಲಿ, ಇನ್ನೊಂದು ಇಲಾಖೆ ಆಗಲಿ, ತಹಸೀಲ್ದಾರ್ ಇಲಾಖೆ ಆಗಲಿ, ಕೃಷಿ ಇಲಾಖೆ ಆಗಲಿ, ಶಿಕ್ಷಣ ಇಲಾಖೆ ಆಗಲಿ, ತಾಲೂಕು ಪಂಚಾಯತ್ ಕಾರ್ಯಕರ್ತರುಗಳಾಗಲಿ, ಯಾವುದೇ ಇಲಾಖೆಗೂ ಗೌರವ ಇಲ್ಲದಂಗೆ ಆಗಬೇಕು. ನಮ್ಮ ತಾಲೂಕಲ್ಲಿ ಸಾರ್ವಜನಿಕರ ಕೆಲಸ ಏನಾಗಿದೆ ಅಂದ್ರೆ, ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ನೀವು ಈ ತರ ಮಾಡಿದ್ರೆ ಮುಂದೆ ಮತ್ತೆ ಸಾರ್ವಜನಿಕರು ಹೇಗೆ? ಅದಕ್ಕೆ ದಯವಿಟ್ಟು ನಾವು ಮನವಿ ಮಾಡೋದಂದ್ರೆ, ದಯವಿಟ್ಟು ನೀವು ಜವಾಬ್ದಾರಿ ಸ್ಥಾನದಲ್ಲಿದ್ದೀರಿ. ಇವತ್ತು ಜಾತಿ ರಾಜಕಾರಣ ಮಾಡಬೇಡ್ರಿ. ಪೊಲೀಸ್ ಇಲಾಖೆ ಅಂದ್ರೆ ನಮಗೂ ಗೌರವ ಐತಿ, ದಯವಿಟ್ಟು ನೀವು ಗೌರವದಿಂದ ಕಾಣ್ರಿ ಅಂತ ಒಂದು ಮಾತನ್ನ ಹೇಳ್ತೀನಿ. ನೀವು ಜವಾಬ್ದಾರಿ ಸ್ಥಾನದಲ್ಲಿ ನೀವು ವಿಚಾರಣೆ ಮಾಡ್ಬೇಕು, ವಿಚಾರಣೆ ಮಾಡಿ ನೀವು ತೀರ್ಪು ತಗೋಬೇಕು. ಯಾಕಂದ್ರೆ ಪದೇ 6 ತಿಂಗಳು, 1 ವರ್ಷ ಯಾರು ಕಂಟಿನ್ಯೂ ಅಧಿಕಾರದಲ್ಲಿಲ್ಲ. ಏನಾದ್ರು ಕೋಂಗಲ್ ಶಿರಹಟ್ಟಿ ತಾಲೂಕಿನಲ್ಲಿ ಆದಾಗ ಪೊಲೀಸ್ ಪ್ರಾಡಕ್ಟ್ ಕೊಡೋವಾಗ ಅವ್ರು ಬೇಕು, ಏನಾದ್ರು ಜಗಳ ಜೋಟಿ ಆದಾಗ ಅವ್ರು ಬೇಕು. ಇಂಥ ಒಂದು ಏನೋ ಒಂದು ತಪ್ಪು ನಡೆದಿದೆ, ತಪ್ಪುಗಳ ಜೂಜಾಟ ಆಡೋನು, ಇಸ್ಪೇಟ್ ಆಡೋನು, ಇಂಥವ್ನು ಹೋಗಿ ಹ್ಯಾಂಡ್ ಓವರ್ ಮಾಡಿಕೊಂಡ್ರೆ ಮತ್ತೆ ಹೊಳ್ಳಿ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋದು. ಇದು ನಮ್ಮ ತಾಲೂಕಿನ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಜಾತಿ ರಾಜಕಾರಣ ಬಿಡ್ರಿ, ಜಾತಿ ರಾಜಕಾರಣವನ್ನು ದಯವಿಟ್ಟು ದೂರ ಸರಿಸ್ರಿ. ಎಲ್ಲಾ ಜಾತಿ ಜನಾಂಗದವರು ನಿಮ್ಗೆ ಆಶೀರ್ವಾದ ಮಾಡಿದಾರ, ದಯವಿಟ್ಟು ಮುಂದೆ ಕೂಡ ಆಶೀರ್ವಾದ ಮಾಡಬೇಕು. ದಯವಿಟ್ಟು ಇದು ನಮ್ಮದೊಂದು ಮನವಿ. ದಲಿತ ಸಂಘ ಸಮಿತಿ ವತಿಯಿಂದ ನಾನು ಚಂದ್ರು ಪೋತರಾಜ್ ಶಿರಹಟ್ಟಿ ತಾಲೂಕು ಅಧ್ಯಕ್ಷ ಚಂದ್ರಕಾಂತ್ ಕಾದ್ರೊಳ್ಳಿ, ಅಂಬೇಡ್ಕರ್ ಧ್ವನಿ. ನಮಸ್ಕಾರ ನಿಮಗೆ. ನಮಸ್ಕಾರ. ಇವತ್ತು ಶಿರಹಟ್ಟಿ ತಾಲೂಕಿನಲ್ಲಿ ನಡೆಯುತ್ತಿರುವುದು ಶ್ರೀ ಡಾಕ್ಟರ್ ಚಂದ್ರು ಲಮಾಣಿ ಅವರು ಶಿರಹಟ್ಟಿ ಪಟ್ಟಣ ಪೊಲೀಸ್ ಇಲಾಖೆ ಹತ್ರ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಈ ಬೆಳಗಿನ ನಿನ್ನೆ ನೈಟಿಂದ ಹಮ್ಮಿಕೊಂಡಿರೋದ್ರಿಂದ ಕ್ಷೇತ್ರದಲ್ಲಿ ಸಂದೇಶ ಬೇರೆ ಹೊರಟಿದೆ. ಏನಂತ ಹೊರಟಿದೆ ಅಂದರೆ, ಇವತ್ತಿನ ಯುವಕರು ಎಲ್ಲ ಹಾಗಾದ್ರೆ ಸ್ಥಳೀಯ ಶಾಸಕರು ಹೋಗಿ ಠಾಣೆ ಹತ್ರ ಒಂದು ಜೂಜಾಟ ಆಡೋರ ಪರವಾಗಿ ನಿಂತ್ಕೊಂಡು ಬೆಂಬಲ ನೀಡಲಿಕ್ಕಂತಾರಂದ್ರ, ಹಾಗಾದ್ರೆ ನಮ್ಮಿಂದನೂ ನೋವಿನ ಬಳಕ ಆ ವೃತ್ತಿಯಲ್ಲಿ ಇಳಿಯೋಣ ಅನ್ನೋ ವಿಚಾರ ಕ್ಷೇತ್ರದಲ್ಲಿ ಯುವಕರಲ್ಲಿ ಮೂಡಾಕುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಇಲ್ಲ ಶಾಸಕರದು, ಒಂದು ಕ್ಷೇತ್ರದ ಬಗ್ಗೆ ಚಿಂತನೆ ಇಲ್ಲ, ಒಂದು ಗ್ರಾಮೀಣ ಬಗ್ಗೆ ಚಿಂತನೆ ಇಲ್ಲ. ಶಿರಹಟ್ಟಿಯಲ್ಲಿ ಎಷ್ಟು ಹೋರಾಟಗಾರರು, ಕನ್ನಡಪರ ಹೋರಾಟಗಾರರು, ಎಲ್ಲ ಚಿಂತಕರು APMC ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನು ಮಾಡ್ರಿ ಶಾಸಕರ. ಯಾವುದೇ ತಗೊಂಡು ಹೋಗಿ ಜೂಜಾಟ ಆಡೋದು, ಓಶಿ ಆಡೋದು, ಮಟ್ಕ ಆಡೋದು, ಅಂತರ್ ಬೆಂಬಲ ನಿಂತರೆ ನೀವು ಒಬ್ಬ ಶಾಸಕನ ಅನ್ನೋದು ನಮ್ಗೆ ನಾಚಿ ಆಗಿರೋ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳೋದು ಬಯಸ್ತೀನಿ. ಯಾಕಂದ್ರೆ ಈ ಏನಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಈ ಜಾತಿ ಹತ್ಕೊಂತಿದ್ದು ಕ್ಷೇತ್ರ ಹದಗೆಟ್ಟು ಹೋಗ್ಬಿಡುತ್ತೆ. ಇಲ್ಲಿ ನಡೀತಿರೋದು ಶಾಸಕರ ಆಡಳಿತದಿಂದ ಈ ರೀತಿ ಗಲ್ಬೆ ಇವೆಲ್ಲ
ಸಮಸ್ಯೆಗಳನ್ನು ಉಂಟಾಗ್ತಿರೋದು ಶಾಸಕರಿಂದ ನಾನು ನೇರವಾಗಿ ಒಂದು ಪ್ರಶ್ನೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಹಿಂದುಳಿದ ಕ್ಷೇತ್ರ ಅಂತ ಅನಿಸ್ಕೊಂಡು ಬಿಟ್ಟೈತಿ. 20 ವರ್ಷ ಆಯ್ತು ಈ ಕ್ಷೇತ್ರದ ಒಂದು ದಿನಕ್ಕೂ ಯಾವ ಊರಾಗಲಿ ಯಾವ ಕ್ಷೇತ್ರ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಒಂದು ಬದಲಾವಣೆ ಆಗ್ತಲ್ಲ. ಯುವಕರು ವಲಸೆ ಹೊಂಟಾರ, ಗೋವಾ ಪುತ್ತೂರು ಅಂತ ಹೊಂಟಾರ, ಅವ್ರಿಗೆ ಹುದ್ದೆ ಸಿಗ್ತಲ್ಲ. ಇವತ್ತು ಸಾಕಷ್ಟು BA ಮಾಡಿದ್ರೆ ಹುಡುಗರಲ್ಲ, ಅವ್ರಿಗೆ ದಾರಿ ಸಿಗ್ತಲ್ಲ. ಅದ್ರ ಕಡೆ ಗಮನ ಇಲ್ಲ. ಒಂದು ಯಾವ ಒಳ್ಳೆ ಕಟ್ಟಡ ತಂದು ಒಂದು ಯುವಕರಿಗೆ ಕ್ಷೇತ್ರದಲ್ಲಿ ಕೆಲಸ ಕೊಡಬೇಕು ಮನೋಭಾವನೆ ಎಲ್ಲರಲ್ಲಿ ಅಂತದ್ದು ಯಾವ್ದಾವ್ದು ಹೋಗಿ ಹೇಳ್ರಿ. ಆ ಪೊಲೀಸ್ ಇಲಾಖೆ ಮಾಡಿದಂತ ಕೆಲಸಗಳನ್ನ ಅವ್ರು ಕಡಿಸಕ್ ಹೋಗ್ತೀರಂದ್ರ ಇದು ನಾಚಿಕೆಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ದಯವಿಟ್ಟು ಈ ಕ್ಷೇತ್ರದ ಶಾಸಕರು ಮುಂದೆ ಇದೇ ರೀತಿ ನಡೆದ ದಲಿತ ಸಂಘಟನೆ ಪ್ರತಿ ಕೇರಿ ಊರಲ್ಲಿ ಎದ್ದು ನಿಮ್ಮ ವಿರುದ್ಧ ಇನ್ನು ಬಳಕ ಪ್ರತಿಭಟನೆ ಮಾಡ್ಲಿಕ್ಕೆ ನೀವು ದಾರಿ ಮಾಡಿಕೊಟ್ಟಂಗಾಗತ್ತೆ. ದಯವಿಟ್ಟು ಎಚ್ಚರವಾಗಿರಿ. ಅದರಲ್ಲಿ ಈಗ ಪೊಲೀಸ್ ಇಲಾಖೆಯಲ್ಲಿ ಅವರು ಡಕಾಯತ್ತಾಗಿರ್ಬೋದು, ಕಳ್ಳರಾಗಿರ್ಬೋದು, ಗುಟ್ಕಾ ಮಟ್ಕಾ ಇಸ್ಪೇಟ್ ಆಡೋದು, ಜುಜಾಟ್ ಆಡೋಣ ಎಲ್ಲ ಹಿಡಿಯುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡುತ್ತೆ. ಆ ರೀತಿ ಒಳಗ ಈರಪ್ಪ ಸಾಹೇಬರು ಕೂಡ ಅವರು ಪ್ರಮುಖವಾಗಿ ಅವ್ರನ್ನ ಬಂಧಿಸಿದ್ದಾರೆ, ಮತ್ತು ಅವರು ಕೂಡ ಹಿಡಿದಿದ್ದಾರೆ. ಆ ರೀತಿ ಮಾಡೋದು ತಪ್ಪ ಅಂತೇಳಿ ಅವರು ಅವ್ರ ಕರ್ತವ್ಯ ಕಾನೂನಲ್ಲಿ ಏನ್ ಮಾಡಬೇಕು ಅದು ಮಾಡಿದ್ದಾರೆ. ಅದನ್ನ ನೀವು ದಯವಿಟ್ಟು ಅದು ಕಳ್ಸಕ್ಕೆ ಬೆಂಬಲ ಮಾಡ್ಲಿಕ್ಕೆ ಕೊಟ್ಟಿದ್ರೆ ತಾವು ಇದು ಸೂಕ್ತ ಅಲ್ಲ. ಶಾಸಕರೇ, ದಯವಿಟ್ಟು ನೀವೇನಾರ ಅಲ್ಲಿ ಮುಂದೆ ಇದೇ ರೀತಿ ನೀವು ಮಾಡ್ಲಿಕ್ಕೆ ಕುಂತ್ರೆ ಸರಿ ಕಾಣಲ್ಲ. ಕ್ಷೇತ್ರದ ಒಳಗ ಒಂದೇ ಜಾತಿಯವರು ನಿಮ್ಗೆ ಓಟ್ ಹಾಕಿಲ್ಲ, ಎಲ್ಲಾ ಜಾತಿಯವರು ಎಲ್ಲಾ ಕ್ಷೇತ್ರ ನಮ್ಮ ಶೆಟ್ಟಿ ಮತ್ತು ಮುಂಡ್ರಿ ಕ್ಷೇತ್ರದ ಎರಡೂ ಕ್ಷೇತ್ರದ ಎಲ್ಲಾ ಸಮಾಜದವರು ಓಟ್ ಹಾಕಿದ್ದಾರೆ. ದಯವಿಟ್ಟು ಫಸ್ಟ್ ಮನವಣಿಕೆ ಮಾಡ್ಕೋಬೇಕು. ನೀವು ಇದು ಒಂದೇ ಜಾತಿಗೆ ನೀವು ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗೈತಿ, ಬಂಜಾರ ಸಮಾಜಕ್ಕೆ ನೋವಾಗೈತಿ ಅಂತೇಳಿ ಬಂಜಾರ ಸಮಾಜ ಒತ್ತಿ ಇಟ್ಕೊಂಡು ನೀವು ಅಲ್ಲಿ ಕೂತಿರಲ್ಲ. ಇಲ್ಲಿ ಕ್ಷೇತ್ರದವರು ಉಪ್ಪು ಓಟ್ ಹಾಕ್ಯಾರ, ನಿಮ್ಗೆ ಬಂಜಾರ ಸಮಾಜ ಒಂದು ಹಾಕಿಲ್ಲ. ಶಾಸಕ ನೀವು ಡಾಕ್ಟರ್ ಆಗಿ ಒಬ್ರು ಇಲ್ಲಿ ಬಂದಾಗ ಏನಿತ್ತು ಹೆಂಗಿದ್ರಿ ಅನ್ನೋದು ಫಸ್ಟ್ ಅರಿವು ಉಟ್ಕೋರಿ. ಇದು ಬೆಂಬಲ ನೀಡಿದ್ರೆ ನಾವು ಅದೀವಿ, ನಿಮ್ ಜೊತೆಗೆ ನಡೆದೀವಿ, ನಿಮ್ ಜೊತೆಗೆ ಹೆಜ್ಜೆ ಹಾಕಿವಿ. ಅದನ್ನ ಫಸ್ಟ್ ಅದು ಕಲ್ಕೋರಿ. ಫಸ್ಟ್ ಒಳ್ಳ ಹೋಗೋದು, PSI ಈರಪ್ಪ ರೀತಿಯವ್ರಿಗೆ ಹೋಗೋದು, ಟಾರ್ಚರ್ ಕೊಡೋದು, ಇದೇನಿದೆ ನಿಮ್ಮದು ಸಿಲಿ ವಿಚಾರ ಕ್ಷೇತ್ರದಾಗ. ದಯವಿಟ್ಟು ನೀವು ಡಾಕ್ಟರ್ ಆಗಿ ನೀವು ತಿಳುವಳಿಕೆ ಇಟ್ಕೊಂಡು ನೀವು ಈ ತರ ಯಾಕೆ ದುಡ್ಡ ಕೂತೀರಿ ಅನ್ನೋದು ನಮ್ಗೆ ಅರ್ಥ ಆಗ್ತಲ್ಲ. ದಯವಿಟ್ಟು ಕ್ಷೇತ್ರದ ಸಂದೇಶ ಏನ್ ನೀಡಲಿಕ್ಕೆ ಕೂತಿರೋ ಗೊತ್ತಾಗ್ತಲ್ಲ. ದಯವಿಟ್ಟು ಇದು ಮುಂದುವರಿದ ಬಹಳ ಕ್ಷೇತ್ರದಾಗ ಮುಂದೆ ತಪ್ಪಲ್ಲಿ ಸಿಗ್ತೀರ ಅನ್ನೋ ಒಂದು ಮನೋಭಾವನೆ ಐತಿ ಅಲ್ರಿ. ಒಂದು ಚಿಂತನೆ ಒಂದು ಚಿಂತೆ ಇಲ್ಲ, ರೈತರು ಕೂಡ ಚಿಂತನೆ ಇಲ್ಲ, ಮತ್ತು ಒಳ್ಳೆ ಮಹಿಳೆಯರ ಮೇಲೆ ಚಿಂತನೆ ಇಲ್ಲ, ಮಹಿಳಾ ಯುವಕರ ಸ್ಟೂಡೆಂಟ್ ಮೇಲೆ ಚಿಂತನೆ ಇಲ್ಲ ಅಲ್ರಿ. ಗ್ರಾಮಗಳಲ್ಲಿ ಎಷ್ಟೋ ತರದ ರಸ್ತೆಗಳಿಲ್ಲ, ರಸ್ತೆಯಲ್ಲಿ ಬಸ್ ಹೋಗ್ತಾರ, ಡಿಪೋದಲ್ಲಿ ಹೇಳ್ತಾರ ಏನ್ರಿ ಬಸ್ ಕಳಿಸ್ಬೇಕಂದ್ರೆ ಅಲ್ಲೆಲ್ಲ ರಸ್ತೆ ಸರಿ ಇಲ್ಲ. ರಸ್ತೆ ಸರಿ ಇರ್ಬೇಕಂದ್ರೆ ಅದಕ್ಕೆಲ್ಲ ಏನ್ ಮಾಡ್ಬೇಕು, ಶಾಸಕರ ಅನುದಾನ ತರಬೇಕು. ಆ ಕೆಲಸ ಮಾಡೋದು ಬಿಟ್ಟು ಇಸ್ಬೇಟಾಡಿದ್ನೆ ಅವೆಲ್ಲ ಇದನ್ನ ಮಾಡಿದೆ, ಕಳು ಮಾಡಿದೆ, ಅವ್ರು ಮಾಡಿದೆ, ಇದು ಮಾಡಿದೆ ಅಂತೇಳಿ ಅವ್ರಿಗೆ ಹೋಗಿ ಬೆಂಬಲ ನೀಡಕ್ ಕೂತಿರಿ. ನಮ್ಗೆಲ್ಲ ಈ ಕ್ಷೇತ್ರದಾಗ ನಗಾಕ್ ಕೂತಾರ್ರಿ. ನೀವು ನೋಡಿ ಏನು ನಾವು ಆಯ್ಕೆ ಮಾಡಿದ್ವಿ, ನೀವು ಶಾಲೆನೂ ಆಯ್ಕೆ ಮಾಡಿವೋ ಇನ್ನೊಬ್ಬನ ಆಯ್ಕೆ ಮಾಡಿ ಅನ್ನೋದು ತಪ್ಪಿಸಲಿಲ್ಲ ನಮ್ಮ ಕ್ಷೇತ್ರದಾಗ. ದಯವಿಟ್ಟು ಈ ರೀತಿ ಮುಂದೆ ಏನೋ ಈ ರೀತಿ ನಡೆದ್ರ ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಬೇಕು. ನೀವು ದಯವಿಟ್ಟು SP ಸಾಹೇಬರು ದಯವಿಟ್ಟು ಈ ರೀತಿ ಕ್ರಮ ಇರೋಂತ ಈರಪ್ಪ ರೀತಿ ಸಾಹೇಬ್ರನ್ನ ನೀವೇನಾರ ಕ್ರಮ ತಗೊಂಡ್ರೆ ನಮ್ಮದು ದಲಿತ ಸಂಘಟನೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಯಲ್ಲಿ ಇರ್ತೀವಿ. ಇನ್ನು ಬಂದು ಪೊಲೀಸ್ ಇಲಾಖೆ ಜೊತೆ ನಾವು ನಿಲ್ತೀವಿ, ಪ್ರತಿ ಇಲಾಖೆ ಜೊತೆಗೆ ನಿಲ್ತೀವಿ. ಈ ರೀತಿ ಅಧಿಕಾರಿಗಳನ್ನ ಈ ರೀತಿ ಇವರು ಟಾರ್ಚರ್ ಕೊಡೋದು ಮಾಡಕ್ ಕೂತಾರ ಬಳಕ ಈ ಶಾಸಕರಾಗಿ ಕೆಲಸ ಮಾಡಕ್ ಕೂತಿಲ್ಲ. ಇವರು ಒಬ್ರು ಕ್ಷೇತ್ರದಾಗ ಎಲ್ಲಾ ಕ್ಷೇತ್ರದಾಗ ಕೆಲಸ ಮಾಡೋ MLAಗಳು ಎಷ್ಟೋ ಜನ ಅದಾರ. ಯಾಕಪ್ಪ ಅಂತ ಶಾಸಕರು ಯಾಕಿಲ್ಲ, ನಮ್ಮ ಶಾಸಕರು ಈ ತರ ಯಾಕೆ ಮಾಡೋದು ನಮ್ಗೆ ಬಹಳ ಚಿಂತನೆ ಆಗ್ಬಿಡತ್ತಿ. ಆ ಸಂದರ್ಭದಲ್ಲಿ ಇವ್ರು ಹೋಗೋದು ಆ ಇಲಾಖೆ ಈ ಇಲಾಖೆ ವರ್ಗಾವಣೆ ಮಾಡೋದು, ಕಳ್ಸೋದು, ಈ ರೀತಿ ಮಾಡಕ್ ದಯವಿಟ್ಟು ಇದೆಲ್ಲ ಮಾಡಬಾರ್ದು. SP ಸಾಹೇಬರು ಈ ದಯವಿಟ್ಟು ಸೀರಿಯಸ್ ತಗೊಂಡು ಮುಂದಿನ ಕ್ರಮ ಏನ್ ತಗೋಬೇಕು ಅದು ತಗೋಬೇಕಂತ ನಾನು ಈ ಮಾತಲ್ಲಿ ಹೇಳ್ತೀನಿ. ಏನಪ್ಪ ಅಂದರೆ ಇವತ್ತಿನ ದಿವಸ ಶಿರಟ್ಟಿ ತಾಲೂಕಿನಲ್ಲಿ ಜನಪ್ರಿಯ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರು OC ಇನ್ಸ್ಪೆಕ್ಟರ್ ಮಟ್ಕ ಅಂತ ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳ ಒಂದು ಪರವಹಿಸಿ ಅವರ ವಿರುದ್ಧ ಒಬ್ಬ ತಾಲೂಕಿನ ಶಾಸಕರಾಗಿ ಸಾಮಾನ್ಯ ಪ್ರಜೆಯಂತೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಕುಂದರೋದು ಕೇಳಿದಾಗ ನನಗೆಲ್ಲೋ ಒಂದು ಕಡೆ ನೋವಾಯಿತು. ಯಾಕಂದರೆ ಇವತ್ತು ಅವ್ರ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತ ಅವ್ರು ಪ್ರತಿಭಟನೆ ಕುಂತಿದ್ರೆ ಓಕೆ, ಒಪ್ಪೋಣ, ಇರಲಿ, ಅವ್ರು ಪ್ರತಿಭಟನೆ ಮಾಡಿ. ಹಿಂದೆ ಚೆನ್ನಯ್ಯ ದೇವರು ಅಂತ ಇದ್ರು, ಅವರು ಮುಸ್ಲಿಂ ಸಮಾಜದವರು ಅವರು ಸಮಾಜದವರು ಹೊಡೆದಾಡ್ತಾ ಇದ್ರು. ಆ ಒಂದು ಗಲಾಟೆಯಲ್ಲಿ ಮುಂದೆ ಒಂದು ಬೇರೆ ವಿಕೋಪಕ್ಕೆ ಹೋಗ್ಬಾರ್ದಂತ ಅವಾಗ ಚೆನ್ನೈಯವರು ಹೋಗಿ ಅವ್ರ ಮೇಲೆ ಆಕ್ಷನ್ ತಗೊಂಡಾಗ ಆ ಒಂದು ವ್ಯಕ್ತಿ ಟ್ರಾನ್ಸ್ಫರ್ ಮಾಡ್ತಾರೆ.
ಇವತ್ತು ಇಸ್ಪೇಟ್ ಆಡ್ತಿದ್ದ, ಇವತ್ತು ಇಸ್ಪೇಟ್ ಆಡ್ತಕ್ಕಂಥ ವ್ಯಕ್ತಿ ದುಡ್ಡಿದ್ದಾಗ ಇಸ್ಪೇಟ್ ಆಡ್ತಾನ, ದುಡ್ಡಿದ್ದಾಗ ಕಳ್ತನ ಕಿಳಿತಾನ, ಕೊಲೆ ಮಾಡ್ತಾನ, ದರೋಡೆ ಮಾಡ್ತಾನ. ಆ ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇವರು ಪ್ರೋತ್ಸಾಹ ಕೊಟ್ಟು ಅಲ್ಲೇ ಈಗ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕಂತ ಕರ್ತವ್ಯ ಪೊಲೀಸ್ ಇಲಾಖೆದು. ಆ ಪೊಲೀಸ್ ಇಲಾಖೆನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಲಸ ಮಾಡದೇ ರೀತಿ ಮಾಡಿದ್ರೆ ಇವತ್ತು ಮೊನ್ನೆ ಚೆನ್ನೈ ದೇವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರಿ, ಇವತ್ತು ಇವರನ್ನ ರೀತಿಯ ಮಾಡ್ತೀರಿ. ನೀವು ಬಿಡ್ರಿ, ನಿಮ್ಮ ಸಮಾಜ ಕನ್ಯೆ ಆಗಿದೆ, ಮುಂದೆ ನೀವು ನಿಮ್ಮದೇ ಆದ ಅಧಿಕಾರ ತಗೊಂಬರಿ. ನಮ್ಮವರಿಗೆ ಯಾರು ಮಾಡಿದ್ರೆ ನಾವು ಪ್ರತಿಭಟನೆ ಕೂತ್ತೀವಿ, ಅವರು ಟ್ರಾನ್ಸ್ಫರ್ ಮಾಡ್ತೀವಿ. ಆಮೇಲೆ ಈ ತಾಲೂಕಲ್ಲಿ ಯಾವ ಅಧಿಕಾರಿನೂ ಪೊಲೀಸ್ ಇಲಾಖೆ ಕೆಲಸ ಮಾಡಕ್ ಬರಬಾರ್ದು. ಆ ರೀತಿ ಲೆಕ್ಕನ ತಂದಿರ್ತಕ್ಕಂಥ ಕೆಲಸ ಡಾಕ್ಟರ್ ಚಂದ್ರು ಲಮಾಣಿ ಅವರು ಮಾಡ್ತಾ ಇದ್ದಾರೆ. ನಿಮಗೆ ಹೇಳ್ತಾ ಇರೋದಿಷ್ಟೇ, ತಾಲೂಕಿನಲ್ಲಿ ರೈತರು ಬೆಳೆದಂತ ಬೆಳೆ ಮೆಕ್ಕೆಜೋಳಕ್ಕೆ ಇವತ್ತು ಕೇವಲ 1716 ರೂಪಾಯಿ ರೇಟ್ ಕೇಳ್ತಾ ಇದ್ದಾರೆ. ಅವರು ಕಷ್ಟಪಟ್ಟು ಎಲ್ಲ ದುಡ್ಡು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಕ್ಕೆ ಒತ್ತಾಯ ಮಾಡಿ. ಅದಲ್ಲದೆ ಇಲ್ಲಿಗಲ್ ಆಗಿ ಈ ಶಿರಟ್ಟಿ ತಾಲೂಕಿನ ತುಂಬಾ ಮದ್ಯ ಮಾರಾಟ ಇದೆ, ಅದನ್ನು ಬಂದ್ ಮಾಡಿಸಿ. ಅದು ಕೇವಲ ನಿಮ್ಮ ತಾಂಡಾಗಳಲ್ಲಿ ಮಾತ್ರ ಮಾರಾಟ ಮಾಡ್ತಾ ಇದ್ದಾರೆ, ಅದನ್ನು ಬಂದ್ ಮಾಡಿಸಲ್ಲ. ಈ ಇಸ್ಪೇಟ್ ಆಡಿದವ್ರನ್ನ ಯಾರೋ ಹೊಡೆದಂತ ನೀವು ಪ್ರತಿಭಟನೆ ಕೂತಿದ್ರಲ್ಲ, ಸಾಮಾನ್ಯ ಪ್ರಜೆಗಳ ಪ್ರತಿಭಟನೆ ಕೂತಿದ್ರಲ್ಲ, ನಿಮ್ದು ಅಸಹ್ಯಕರವಾದ ಸಂಗತಿ, ನಿಮ್ಮೊಂದು ನೋವಿನ ಸಂಗತಿ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನ ಜನಪ್ರಿಯ ಶಾಸಕರಂತ ಯಾಕೆ ಕರೀತಾರಂದ್ರೆ, ನೀವೊಬ್ರು ಈ ತಾಲೂಕಲ್ಲಿ ಕೇವಲ ಡಾಕ್ಟರ್ ಆಗಿದ್ದಾಗ ನೀವು ಮಾಡತಕ್ಕಂಥ ಸೇವೆನ ಪರಿಗಣಿಸಿ ನಿಮ್ಮನ್ನು ಆರಿಸಿ ತಂದಿದ್ದಾರೆ ಈ ಶಾಸಕರೇ. ನೀವು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ ಕೆಲಸ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ಅಡಿಯಲ್ಲಿ ಇವತ್ತು ಶಾಸಕರಾಗಿದ್ದೀರಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ನೀವು ಪ್ರತಿಭಟನೆ ಪ್ರತಿಯೊಂದು ಜನಾಂಗದ ವ್ಯಕ್ತಿಗೆ ಅನ್ಯಾಯ ಆದಾಗ ನೀವು ಪ್ರತಿಭಟನೆ ಮಾಡಲಿಕ್ಕೆ ಅಲ್ಲಿ ಸ್ಟೇಷನ್ ಕುಂದಿರ್ಬೇಕು. ಕುಂದಿರಿದ್ರೆ ನಿಮ್ಮ ವಿರುದ್ಧ ಈ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ಮರಿಯಪ್ಪ ಪೂಜಾರ್, ಚಂದ್ರು ನೀಲಗುಂದ, ತಿರುಕಪ್ಪ ಮಾಳಮ್ಮನವರ್ ಹಾಗೂ ಗಾಳಿಪ್ಪ ದೇವಿಹಾಳ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.